ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಈಗಾಗಲೇ 31 ದಿನ ಕಳೆದು 32ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ 31ನೇ ದಿನದಿಂದ ಇರಾನ್ ತನ್ನ ಪ್ಲಾನ್ ಆಫ್ ಆಕ್ಷನ್ ಅನ್ನ ಅಥವಾ ಈಗಾಗಲೇ ನಡೆಸ್ತಾ ಇದ್ದಂತಹ ದಾಳಿ ಏನಿದೆ ಅದರ ಸ್ವರೂಪವನ್ನ ಬದಲಾಯಿಸಿದೆ. ತನ್ನ ರಣತಂತ್ರವನ್ನ ಇರಾನ್ ಬದಲಾಯಿಸಿದೆ. ಪವರ್ ಪ್ಲಾಂಟ್ ದಾಳಿಗೆ ಇರಾನ್ ಈಗ ಪ್ರತೀಕಾರದ ಶಪಥವನ್ನ ಮಾಡ್ತಾ ಇದೆ. ಕುವೈಟ್ನ ನೀರು ಶುದ್ಧೀಕರಣ ಘಟಕಗಳನ್ನ ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕುವೈಟ್ನ ಪ್ರಮುಖ ಪವರ್ ಪ್ಲಾಂಟ್ಗಳನ್ನ ಕೂಡ ಈಗಾಗಲೇ ಉಡೇಸ್ ಮಾಡಿದೆ. ಈ ಪವರ್ ಪ್ಲಾಂಟ್ಗಳು ಉಡೇಸ್, ಅದರ ಜೊತೆಯಲ್ಲಿ ಶುದ್ಧ ನೀರಿನ ಘಟಕಗಳು, ಇದು ಈಗ ಇರಾನ್ನ ಪ್ರಮುಖ ಟಾರ್ಗೆಟ್. ಎರಡರ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಕುವೈಟ್ನ ಜೀವನಾಡಿ ಈ ಶುದ್ಧ ನೀರಿನ ಘಟಕಗಳು, ಯಾವುದೇ ಬೇರೆ ನೀರಿನ ಸಂಪರ್ಕ ಆಗಲಿ ನೀರಾಗಲಿ ಸಿಗೋದಿಲ್ಲ. ಕುವೈಟ್ನಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುದ್ಧ ಕುಡಿಯೋ ನೀರು ಸಿಗೋದೇ ಇಲ್ಲ. ಹಾಗಾಗಿ ಅವರು ಸಮುದ್ರದ ನೀರನ್ನೇ ಡಿಸಾಲಿನೇಟ್ ಮಾಡಿ ಅದನ್ನೇ ಕುಡಿಯುವಂಥ ಪರಿಸ್ಥಿತಿ. ಆದರೆ ಈಗ ಅದರ ಮೇಲೆ ದಾಳಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗುತ್ತಾ ಕುವೈಟ್ನಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ಸಮುದ್ರದ ನೀರಿನಿಂದ ಲವಣಾಂಶವನ್ನ ಪ್ರತ್ಯೇಕಿಸಿ ಕುಡಿಯಲು ಯೋಗ್ಯವಾದಂತಹ ನೀರನ್ನಾಗಿ ಪರಿವರ್ತಿಸ್ತಾರೆ. ದೈನಂದಿನ ಬಳಕೆಗೂ ಕೂಡ ಬಳಸ್ತಾರೆ. ಈ ನೀರಿನ ಘಟಕಗಳನ್ನ ಈಗ ಟಾರ್ಗೆಟ್ ಮಾಡಿಕೊಂಡಿದೆ ಇರಾನ್. ಈ ನೀರಿನ ಘಟಕಗಳೇ ಕೊಲ್ಲಿ ರಾಷ್ಟ್ರಗಳ ಜೀವನಾಡಿ, ಪ್ರತಿಯೊಬ್ಬರು ಕುಡಿಯೋದಕ್ಕೆ ದಿನ ಬಳಕೆಗೆ ಬಳಸುವಂತಹ ನೀರು. ಆ ನೀರಿನ ಘಟಕಗಳನ್ನ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಇರಾನ್ ಈಗ ಟಾರ್ಗೆಟ್ ಮಾಡಿ ಉಡಿಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದನ್ನೇ ಎಲ್ಲಾದ್ರೂ ಈ ರೀತಿಯಾಗಿ ಉಡಿಸ್ ಮಾಡಿಬಿಟ್ರೆ ಜನಜೀವನ ಬರ್ಬರ ಆಗ್ಬಿಡುತ್ತೆ. ಕುಡಿಯೋದಕ್ಕೂ ನೀರಿರೋದಿಲ್ಲ, ದೈನಂದಿನ ಬಳಕೆಗೂ ಕೂಡ ನೀರು ಇರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಧನ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ಪ್ರತೀಕಾರವಾಗಿ ನಾವು ಈ ಡಿಸಾಲಿಟೇಷನ್ ಘಟಕ ಏನಿದೆ, ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ, ಅದರ ಮೇಲೆ ದಾಳಿಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಇರಾನ್ ಹೇಳ್ತಾ ಇರೋದು. ಎಲ್ಲಾದ್ರೂ ನಮ್ಮ ಮೇಲೆ ದಾಳಿ ಮುಂದುವರೆದ್ರೆ, ಇಂಧನ ಘಟಕಗಳ ಮೇಲೆ ದಾಳಿ ಆದ್ರೆ ನಾವು ಈ ನೀರಿನ ಘಟಕಗಳ ಮೇಲೆ ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಉಪ್ಪು ನೀರನ್ನ ಶುದ್ಧ ನೀರಾಗಿ ಪರಿವರ್ತಿಸುವ ಘಟಕಗಳನ್ನ ಧ್ವಂಸಗೊಳಿಸ್ತೇವೆ ಅಂತ ಇರಾನ್ ಈ ಹಿಂದೆಯೇ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಈಗ ಮತ್ತೊಮ್ಮೆ ವಾರ್ನಿಂಗ್ ಕೊಡ್ತಾ ಇದೆ ಕುವೈಟ್ಗೆ. ಗಲ್ಫ್ ವಾರ್ಗೆ ಮತ್ತೊಬ್ಬ ಭಾರತೀಯ ಈಗ ಬಲಿಯಾಗಿದ್ದಾನೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕುವೈಟ್ ಮೇಲೆ ಇರಾನ್ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕುವೈಟ್ ಪವರ್ ಪ್ಲಾಂಟ್ ನಲ್ಲಿ ಇದ್ದಂತಹ ಭಾರತೀಯ ಸಿಬ್ಬಂದಿ ಈಗ ಮೃತಪಟ್ಟಿದ್ದಾರೆ. ಈಗ ಆತನ ಸಾವನ್ನ ಖಚಿತಪಡಿಸಿದ್ದಾರೆ ಕುವೈಟ್ ವಿದ್ಯುತ್ ಸಚಿವಾಲಯ. ಕೊಲ್ಲಿ ಯುದ್ಧಕ್ಕೆ ಬಲಿಯಾದವರ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ಅನೇಕ ಭಾರತೀಯರು ಕೂಡ ಉಸಿರು ಚೆಲ್ಲಿದ್ದಾರೆ. ಈ ಕುವೈಟ್ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ಪವರ್ ಪ್ಲಾಂಟ್ ಮೇಲೆ ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ಬ ಭಾರತೀಯ ಈಗ ಮೃತಪಟ್ಟಿದ್ದಾನೆ ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಬಲಿಯಾದವರ ಸಂಖ್ಯೆ 8ಕ್ಕೆ ಏರಿಕೆ ಆಗ್ತಾ ಇದೆ. ಕುವೈಟ್ ಮೇಲೆ ತನ್ನ ವಾರನ್ನ, ಯುದ್ಧವನ್ನ ಮುಂದುವರಿಸ್ತಾನೆ ಇದೆ ಇರಾನ್. ಸಾಕಷ್ಟು ಸಾವು ನೋವುಗಳಾಗಿದೆ. ಅದರ ಜೊತೆಯಲ್ಲಿ ಒಬ್ಬ ಭಾರತೀಯ ಕೂಡ ಈಗ ಮೃತಪಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಈಗ ಅಮೆರಿಕ ಒಂದು ರೀತಿಯಲ್ಲಿ ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಅಂತ ಹೇಳ್ತಾ ಇದ್ದಾರೆ. ಭೂಸೇನಾ ಕಾರ್ಯಾಚರಣೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇದಕ್ಕೆ ಇರಾನ್ ಈಗ ಕೌಂಟರ್ ಕೊಟ್ಟಿದೆ. ಯುಎಸ್ ಸೈನಿಕರ ದೇಹಗಳನ್ನ ಶಾರ್ಕ್ಗಳಿಗೆ ನಾವು ತಿನ್ನಿಸ್ತೇವೆ ಅಂತ ಇರಾನ್ ಹೇಳಿರೋದು. ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳಿಗೆ ಒಳ್ಳೆ ಊಟ ಸಿಗುತ್ತೆ. ಏನಾದ್ರೂ ಯೋಧರನ್ನ ಕಳುಹಿಸಿದ್ರೆ ನಾವು ಅದನ್ನ, ಅವರ ದೇಹಗಳನ್ನ ಶಾರ್ಕ್ಗಳಿಗೆ ಊಟವಾಗಿ ಕೊಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಇರಾನ್ನ ಸೇನಾ ಕಮಾಂಡರ್ ಈಗ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಟ್ರಂಪ್ಗೆ ನೇರ ಎಚ್ಚರಿಕೆ ಸಂದೇಶವನ್ನ ಈ ಕಮಾಂಡರ್ ಹೇಳಿರೋದು, ಕಳುಹಿಸಿರೋದು, ಎಚ್ಚರಿಕೆಯನ್ನ ನೀಡಿದ್ದಾರೆ, ಸೂಚನೆಯನ್ನ ನೀಡಿದ್ದಾರೆ. ನೀವೇನಾದ್ರೂ ಭೂಸೇನೆಯ ಮೂಲಕ ಯೋಧರನ್ನ ಕಳುಹಿಸಿ ದಾಳಿಯನ್ನ ಮಾಡಿದ್ದೇ ಆದಲ್ಲಿ ನಾವು ಅವರ ದೇಹಗಳನ್ನ ಬಹಳ ಖುಷಿಯಿಂದ ಶಾರ್ಕ್ಗಳಿಗೆ ಉಣಬಡಿಸ್ತೇವೆ ಅನ್ನೋದನ್ನ ಈಗ ಈ ಇರಾನ್ನ ಸೇನಾ ಕಮಾಂಡರ್ ಎಚ್ಚರಿಕೆಯನ್ನ ನೀಡಿರೋದು. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ರೆ 20,000 ಸೈನಿಕರು ತಯಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕಡೆಯಿಂದಲೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಈಗಾಗಲೇ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಬೇರೆ ಬೇರೆ ರೀತಿಯ ಒಂದಷ್ಟು ವಿಚಾರಗಳಿಗೆ ಸಾಕ್ಷಿಯಾಗ್ತಾ ಇದೆ. ಈಗ ಕಂಡು ಕೇಳರಿಯದ ಘೋರ ಕದನಕ್ಕೆ
ಇಸ್ರೇಲ್ ಮತ್ತು ಯುಎಸ್ ಜಂಟಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ಮತ್ತು ಇಸ್ರೇಲ್ ಸೇನೆಯೇ ರಹಸ್ಯ ಸಭೆಯನ್ನ ನಡೆಸಿದೆ. ಇರಾನ್ ವಿರುದ್ಧ ಗ್ರೌಂಡ್ ಆಪರೇಷನ್ಗೂ ಮುನ್ನ ರಣತಂತ್ರವನ್ನ ಚರ್ಚೆ ಮಾಡಲಾಗಿದೆ. ಇರಾನ್ ವಿರುದ್ಧ ಈಗ ಭೂಸೇನಾ ಕಾರ್ಯಾಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಒಂದು ಸ್ಕೆಚ್ ರೆಡಿ ಮಾಡ್ಕೊಂಡಿದ್ದಾರೆ, ಒಂದು ರಣತಂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮಾತುಕತೆಗಳು ನಡೆದಿದೆ. ಅದರ ಜೊತೆಯಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಗಾಗಿ ಈಗ ಚರ್ಚೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ. ಇಸ್ರೇಲ್ ಮತ್ತು ಯುಎಸ್ ಎರಡೂ ಕೂಡ ಜಂಟಿಯಾಗಿ ಪ್ಲಾನ್ ಮಾಡಿಕೊಂಡಿದೆ. ಭೂಸೇನಾ ಕಾರ್ಯಾಚರಣೆಯನ್ನ ಈಗ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಬಗ್ತಾ ಇಲ್ಲ, ಅದರ ಜೊತೆಯಲ್ಲಿ ಮಂಡಿಯೂರು ಅಂತ ಪ್ರಶ್ನೆಯೂ ಕೂಡ ಕಾಡಿಸ್ತಾ ಇಲ್ಲ. ಪ್ರತಿದಾಳಿಗಳು ಹೆಚ್ಚಳವಾಗ್ತಾ ಇದೆಯೇ ಹೊರತು ಕಡಿಮೆಯಂತೂ ಆಗ್ತಾ ಇಲ್ಲ. ಈಗ ಭೂಸೇನಾ ಕಾರ್ಯಾಚರಣೆಗೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿರೋದು ಸುಮಾರು 20,000 ಸೈನಿಕರು ಯೋಧರು ರೆಡಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಅದಕ್ಕೂ ಮುನ್ನ ಇಸ್ರೇಲ್ ಹಾಗೂ ಅಮೆರಿಕ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. Silvanica.